ಪ್ರಪಂಚದಲ್ಲಿ ಯಾವುದೇ ರಿಲೇಶನ್ಶಿಪ್ ತಗೊಂಡ್ರೇನು ಪ್ರೀತಿ ಮತ್ತು ಕಾಳಜಿ ಕಮ್ಮಿ ಆಗ್ಬೋದು, ಆದ್ರೆ ಅಮ್ಮ ಮತ್ತೆ ಮಗನ ರಿಲೇಶನ್ಶಿಪ್ ಅಲ್ಲಿ ಯಾವತ್ತಿಗೂ ಈ ಪ್ರೀತಿ ಮತ್ತೆ ಕಾಳಜಿ ಕಮ್ಮಿ ಆಗಲ್ಲ ಅಲ್ವಾ. ಇವತ್ತು ಬೆಳಗ್ಗೆನೆ ಬೇಗ ಎದ್ದೊಳಿ ಮಸ್ತಾಗಿ ರೆಡಿ ಆಗಿ ನಾನ್ ಕಿಚನ್ ಒಳಗಡೆ ಹೋಗೋಷ್ಟೊತ್ತಿಗೆ ಎರಡನೇ ಟಿಫನ್ ನಮ್ಮಮ್ಮ ಇನ್ನ ಮಾಡ್ತಾ ಇದ್ರು. ಯಾಕಂದ್ರೆ ಫಸ್ಟ್ ಟಿಫನ್ ಚಿತ್ರಾನ್ನ ಆಲ್ರೆಡಿ ಆಗೋಗಿತ್ತು. ಸರಿ ಟಿಫನ್ ಮಾಡೋಷ್ಟೊತ್ತಿಗೆ ಇನ್ನ ಸ್ವಲ್ಪ ಟೈಮ್ ಆಗತ್ತೆ ಅಂತ ಆಚೆ ಬರೋಷ್ಟೊತ್ತಿಗೆ ನಮ್ ತಂಗಿ ಅಲ್ಲಿ, ನಾನು ಅಲ್ಲಿ ಸ್ವಲ್ಪ ಹೊತ್ತು ನಮ್ ತಂಗಿ ಹತ್ರ ಟೈಮ್ ಸ್ಪೆಂಡ್ ಮಾಡ್ಬಿಟ್ಟು ಇನ್ನ ಕಾಫಿ ಕುಡ್ಕೊಂಡು ಇನ್ ಟೈಮ್ ಆಯ್ತು ಅಂತ ಒಳಗಡೆ ಹೋದ್ರೆ ಅಮ್ಮ ಟಿಫನ್ ಕರೇಜಲ್ಲೆಲ್ಲ ಪ್ಯಾಕ್ ಮಾಡಿ ಎಲ್ಲ ಇಡ್ತಾ ಇದ್ರು. ಇದೆಲ್ಲ ನೋಡಿ ನನ್ಗೊಂದು ಅರ್ಥ ಆಯ್ತು, ಒಬ್ಬ ಮಗನ ಮತ್ತೆ ಅಮ್ಮ ಬಾಂಡ್ ಯಾವಾಗೂ ಚೇಂಜ್ ಆಗಲ್ಲ ಅಂತ. ಇನ್ನೇನ್ ಟೈಮ್ ಆಯ್ತು ಅಂತ ಅಮ್ಮಗೆ ಬಾಯಲ್ಲಿ ಬಿಡಿ ಇನ್ನ ಅಪ್ಪ ಜೊತೆ ಸೀದಾ ರೈಲ್ವೆ ಸ್ಟೇಷನ್ ಬಂದೆ. ಇಲ್ಲಿಗೆ ನಾನು ಬರೋಷ್ಟೊತ್ತಿಗೆ ಇನ್ನೇನ್ ಟ್ರೈನ್ ಅವಾಗ ತಾನೇ ಬರ್ತಾ ಇತ್ತು. ಏನ್ ಬಿಡಪ್ಪ ಇವತ್ತು ವೀಕೆಂಡ್ ಏನ್ ಅಷ್ಟು ರಶ್ ಇರಲ್ಲ, ಆರಾಮಾಗಿ ಕೂತ್ಕೊಂಡು ಹೋಗ್ಬೋದು ಅನ್ಕೊಂಡೆ. ಆದ್ರೆ ಇವತ್ತು 4th ಸ್ಯಾಟರ್ಡೆ ಅಲ್ಲ 5th ಸ್ಯಾಟರ್ಡೆ ಅಂತೆ, ಅದ್ರಿಗೆ ಸ್ವಲ್ಪ ಸುಮಾರಾಗಿ ರಶ್ ಇತ್ತು. ಸುಮಾರಾಗಿ ರಶ್ ಇದ್ದೇನು ನಾನು ಆರಾಮಾಗಿ ಕೂತ್ಕೊಂಡೇ ಹೋದೆ. ಇನ್ನೇನ್ ಕರೆಕ್ಟ್ ಆಗಿ ಇವತ್ತು 8:50ಗೆ ಟ್ರೈನ್ ರೀಚ್ ಆಗೋಯ್ತು ವೈಟ್ ಫೀಲ್ಡ್ ಗೆ. ನಾನು ಇನ್ನೇನ್ ಕಾಳ್ಗೋಳಿ ಬಸ್ ಸ್ಟ್ಯಾಂಡ್ ಹೋಗೋಷ್ಟೊತ್ತಿಗೆ ಕರೆಕ್ಟ್ ಆಗಿ ಬಸ್ ಸಿಕ್ತು. ಇನ್ನೇನ್ ಬಸ್ ಹತ್ಬಿಟ್ಟು ಶನಿವಾರ ಬೇರೆ ಟ್ರಾಫಿಕ್ ಏನ್ ಇದ್ದಿಲ್ಲ, ಬೇಗನೆ ಆಫೀಸ್ಗೆ ರೀಚ್ ಆಗೋದು. ನಾನು ಇವತ್ತು ಆಫೀಸ್ಗೆ ಬೇಗ ಬಂದನು, ಇವ್ರು ಅದೆಷ್ಟು ಬೇಗ ಬಂದ್ರು ಗೊತ್ತಿಲ್ಲ, ಬಂದು ವರ್ಕ್ ಮಾಡ್ತಾ ಇದ್ರು. ನಾನು ಬಂದ್ಬಿಟ್ಟು ಇವ್ರಿಗೆಲ್ಲರಿಗೂ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇನ್ನೇನ್ ನಾನು ಸ್ಟಾರ್ಟ್ ಮಾಡ್ಕೊಂಡೆ ವರ್ಕ್. ಇದು ಇವತ್ತಿನ ಕತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.